ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಜಿಯೋ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳಾಗಿರ್ಬೋದು, ಹಾಗೆ ಜಿಯೋದು ಬೇರೆ ಜಾಬ್ಸ್ಗಳನ್ನ ಹೇಗೆ ಸರ್ಚ್ ಮಾಡೋದು ಮತ್ತೆ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಗೂಗಲ್ಗೆ ಬಂದು ಜಿಯೋ ಕೆರಿಯರ್ಸ್ ಅಂತ ಸರ್ಚ್ ಮಾಡಿ, ಆಗ ಫಸ್ಟ್ನೇ ಲಿಂಕ್ ಬರುತ್ತಲ್ಲ ಅದನ್ನ ಓಪನ್ ಮಾಡಿ. ಆಮೇಲೆ ಇಲ್ಲಿ ಬಂದು ಜಾಬ್ ಆಪರ್ಚುನಿಟೀಸ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಲೊಕೇಶನ್ ವೈಸ್ ಫಿಲ್ಟರ್ ಮಾಡ್ಬೋದು. ಇಲ್ಲಿ ತುಂಬ ಜಾಬ್ಗಳಿದೆ, ಇದು ಆಲ್ ಓವರ್ ಇಂಡಿಯಾ ಇದೆ. ಸೊ ನಿಮಗೆ ಯಾವ ಲೊಕೇಶನ್ಗೆ ಬೇಕು ಅದನ್ನ ಚೂಸ್ ಮಾಡಿ. ನಾನು ಸದ್ಯಕ್ಕೆ ಕರ್ನಾಟಕ ಅಂತ ಚೂಸ್ ಮಾಡ್ತಾಯಿದ್ದೀನಿ. ಸೊ ಸರ್ಚ್ ಮಾಡಿದ್ಮೇಲೆ ಇಲ್ಲಿ 4 ಜಾಬ್ಗಳಿದೆ. ಫ್ರೀಲ್ಯಾನ್ಸಿಂಗಲ್ಲಿ 2, ಜಿಯೋ ಸೇಲ್ಸ್ ಅಸೋಸಿಯೇಟ್ 1, ಬಿಸ್ನೆಸ್ ಆಪರೇಷನ್ಸ್ 1. ಈ ಫ್ರೀಲ್ಯಾನ್ಸ್ ಜಾಬ್ಗಳು ಬಂದು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳಾಗಿರುತ್ತೆ. ಇದೆರಡು ಲೈಕ್ ಆನ್ ಸೈಟ್ ಜಾಬ್ಸ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಫ್ರೀಲ್ಯಾನ್ಸ್ ಜಾಬ್ಸ್ ನೋಡೋದಾದರೆ ಲೈಕ್ ಇಲ್ಲಿ ಎರಡಿದೆ. ಸೊ ಎರಡು ಸೇಮೇ, ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ. ಇದನ್ನ ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಲೈಕ್ ಯಾವಾಗ ಜಾಬ್ ಪೋಸ್ಟ್ ಮಾಡಿದ್ದಾರೆ, ಇದು ಕಂಟಿನ್ಯೂಸ್ ಯಾವಾಗಲೂ ರೆಕ್ರೂಟ್ಮೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಇದು 2021ರಲ್ಲಿ ಹಾಕಿರೋದು, ಬಟ್ ಇವಾಗಲೂ ಕೂಡ ಇದಕ್ಕೆ ರೆಕ್ರೂಟ್ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಈ ಜಾಬೇ ಆಗಿದೆ, ಕಸ್ಟಮರ್ ಸಪೋರ್ಟ್ಗೆ ಯಾವಾಗಲೂ ಅವರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಇನ್ನೂ ಓಪನ್ ಇದೆ. ಏನಾದರೂ ಇದು ಕ್ಲೋಸ್ ಆಗಿದ್ದರೆ ಇಲ್ಲಿಂದ ತೆಗೆದಿರೋರು. ಸೊ ಇದ್ರದ್ದು ಜಾಬ್ ರೆಸ್ಪಾನ್ಸಿಬಿಲಿಟೀಸ್ನ ನೋಡೋದಾದರೆ, ನೀವು ಹೊಸ ಕಸ್ಟಮರ್ಸ್ಗಳನ್ನ ಲೈಕ್ ಅಂದರೆ ಈಗೇನಾದರೂ ಏರ್ಟೆಲ್ ಆ ಥರ ಇರ್ತಾರೆ, ಅಂಥವ್ರನ್ನ ಜಿಯೋಗೆ ತರೋದು, ಅಥವಾ ಅವ್ರ ಹತ್ರ ಯಾವುದು ಯೂಸೇ ಮಾಡ್ತಿಲ್ಲ ಅಂಥವ್ರನ್ನ ಜಿಯೋಗೆ ತರೋದು, ಅದು ನಿಮ್ಮ ಕೆಲಸ ಆಗಿರುತ್ತೆ. ಮತ್ತು ಜಿಯೋ ಕಸ್ಟಮರ್ಸ್ಗೆ ಜಿಯೋ ರೀಚಾರ್ಜ್ಗಳು, ಆಫರ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಾಗಿರುತ್ತೆ. ಹಾಗೆ ಅವ್ರೇನಾದ್ರು ಕಂಪ್ಲೇಂಟ್ ಮಾಡಿದರೆ ಅದನ್ನ ಅಸಿಸ್ಟ್ ಮಾಡೋದಾಗಿರುತ್ತೆ. ಹಾಗೆ ಹೊಸ ಸಿಮ್ಗಳನ್ನ ಮಾರಾಟ ಬೇಕಾದರೂ ಮಾಡ್ಬೋದು. ಹಾಗೆ ಕಸ್ಟಮರ್ ಜೊತೆ ಮಾತಾಡಬೇಕಾದ್ರೆ ಲೈಕ್ ಅವ್ರದ್ದೇನಾದ್ರು ಕ್ವೈರೀಸ್ ಇದ್ದರೆ ಸಾಲ್ವ್ ಮಾಡೋದಾಗಿರ್ಬೋದು, ಅವ್ರದ್ದು ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನ ಟ್ರ್ಯಾಕ್ ರೆಕಾರ್ಡ್ ಮಾಡೋದಾಗಿರ್ಬೋದು, ಇದೆಲ್ಲ ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಜಿಯೋದಲ್ಲಿ ತುಂಬ ಪ್ಲ್ಯಾನ್ಸ್ಗಳಿರುತ್ತೆ. ಲೈಕ್ ಮಂತ್ಲಿ ಪ್ಯಾಕ್ ಆಗಿರ್ಬೋದು, ಇಯರ್ಲಿ ಪ್ಯಾಕ್, ಈ ಥರ ಎಲ್ಲ. ಅದ್ರನ್ನೆಲ್ಲ ನೀಟಾಗಿ ಅರ್ಥ ಮಾಡಿಕೊಂಡು ಈಗ ಕಸ್ಟಮರ್ಗೆ ಏನು ಬೇಕಿರುತ್ತೆ ಅವರಿಗೆ ಅರ್ಥ ಮಾಡಿಸ್ಬಿಟ್ಟು ಕೊಡೋದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇದಕ್ಕೆ ಏನು ಎಜುಕೇಷನ್ ರಿಕ್ವೈರ್ಮೆಂಟ್ ಬೇಕು ಅಂತ ನೋಡೋದಾದರೆ, ನೀವು 10th ಪಾಸ್ ಆಗಿರಬೇಕು ಅಥವಾ 12th ಪಾಸ್ ಆಗಿರಬೇಕು, ಯಾವುದಾದ್ರೂ ಓಕೆ, ನೀವು ಅಪ್ಲೈನ ಮಾಡ್ಬೋದು. ಇಲ್ಲಿ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಸ್ಕಿಲ್ಸ್ ಏನು ಬೇಕು ಅಂತ ನೋಡೋದಾದರೆ, ಲೈಕ್ ನಿಮಗೆ ರೀಡಿಂಗ್ ರೈಟಿಂಗ್ ಗೊತ್ತಿರಬೇಕು. ನೀವು 10th 12th ಎಲ್ಲ ಪಾಸ್ ಆಗಿದ್ರೆ ಅಂದರೆ ರೀಡಿಂಗ್ ರೈಟಿಂಗ್ ಗೊತ್ತಿರುತ್ತೆ. ಇನ್ನು ನಿಮ್ಮ ಹತ್ರ ಒಂದು ಫೋನ್ ಇರಬೇಕು. ಫೋನಲ್ಲಿ ನಾರ್ಮಲಾಗಿ ಯೂಸೇಜ್ ಎಲ್ಲ ಮಾಡೋದು ಗೊತ್ತಿರಬೇಕು. ಈಗ ಯಾವ್ದಾದ್ರು ಆ್ಯಪ್ ಇದ್ದರೆ ಆ ಆ್ಯಪ್ನ ಓಪನ್ ಮಾಡಿಬಿಟ್ಟು ಟ್ರ್ಯಾಕ್ ರೆಕಾರ್ಡ್ ಮಾಡೋದಾಗಿರ್ಬೋದು, ಅಥವಾ ಈಗ ಇಮೇಲೆಲ್ಲ ಓಪನ್ ಮಾಡಿ ನೋಡಿರ್ತೀರ, ಅದೇ ರೀತಿ ಇದರಲ್ಲೂ ಏನಾದ್ರು ಕ್ವೇರೀಸ್ ಬಂದಾಗ ಓಪನ್ ಮಾಡಿಬಿಟ್ಟು ಅದನ್ನ ರಿಸಾಲ್ವ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಇದು ಕರ್ನಾಟಕದ ಕೆಲಸ ಆಗಿರೋದ್ರಿಂದ ನಿಮಗೆ ಕನ್ನಡ ಗೊತ್ತಿರಬೇಕು, ಯಾಕೆಂದರೆ ಕನ್ನಡ ಕಸ್ಟಮರ್ಸ್ ಜೊತೆ ಮಾತಾಡೋದಿರುತ್ತೆ. ಇನ್ನು ಸೇಲ್ಸ್ ಮತ್ತು ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಇರಬೇಕು. ಇನ್ನು ಅವರು ಹೊಸದೇನಾದ್ರು ಕಲಿಸ್ಕೊಡೋಕ್ಕಿದ್ರೆ ಅದನ್ನ ಕಲಿಯೋ ಆಸಕ್ತಿ ಇರಬೇಕು. ಗೋಲ್ಸ್ ಆ ಥರ ಏನಾದ್ರು ಕೊಟ್ಟಾಗ ನೀಟಾಗಿ ಮಾಡೋ ಥರ ಇರಬೇಕು. ಇಷ್ಟೆಲ್ಲ ಇದ್ದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡೋದು ಹೇಗೆ ಅಂದರೆ, ಅಪ್ಲೈ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಅಕೌಂಟ್ ಏನಾದ್ರು ಲೈಕ್ ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಇಮೇಲ್ ಐ ಡಿ, ಪಾಸ್ವರ್ಡ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಎಲ್ಲ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಬಂದು ಲಾಗಿನ್ ಆಗಬೇಕಿರುತ್ತೆ. ಲಾಗಿನ್ ಆದಮೇಲೆ ನಿಮ್ಮದು ಬೇಸಿಕ್ ಇನ್ಫೋ ಕೇಳುತ್ತೆ. ಲೈಕ್ ನಿಮ್ಮ ಬಗ್ಗೆ, ನಿಮ್ಮ ಡೇಟ್ ಆಫ್ ಬರ್ತ್, ವರ್ಕ್ ಅಂದರೆ ಲೈಕ್ ನೀವು ಎಲ್ಲಿ ಇದ್ದೀರಾ, ಕರೆಂಟ್ ಲೊಕೇಶನ್, ನಿಮ್ಮ ರೆಸ್ಯೂಮ್, ಮತ್ತು ಏನಾದ್ರು ಫೇಸ್ಬುಕ್, ಲಿಂಕ್ಡ್ಇನ್ ಪ್ರೊಫೈಲ್ಸ್ ಇದ್ದರೆ ಅದು, ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಬೇಕಿರುತ್ತೆ. ಅದಾದಮೇಲೆ ಎಂಪ್ಲಾಯ್ಮೆಂಟ್ ಅಂದರೆ ಲೈಕ್ ಆಲ್ರೆಡಿ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನೇ ಹಾಕಬೇಕಿರುತ್ತೆ. ಹಾಗೆ ಅಡಿಷ್ನಲ್ ಇನ್ಫೋ ಅಂತ ಇದೆ. ಅಡಿಷ್ನಲ್ ಇನ್ಫೋದಲ್ಲಿ ಈಗ ನೀವು ವರ್ಕ್ ಮಾಡಿದ್ದೀರಲ್ಲ ಅದಕ್ಕೆ ರೆಫರೆನ್ಸ್, ಆ ಥರ ಪ್ರೊಫೆಷ್ನಲ್ ರೆಫರೆನ್ಸ್, ಏಕೆಂದರೆ ನೀವು ಅಲ್ಲಿ ವರ್ಕ್ ಮಾಡಿದಿರೋ ಇಲ್ವೋ ಅಂತ ತಿಳ್ಕೊಳೋಕ್ಕೆ ಅದೆಲ್ಲ ಇನ್ಫಾರ್ಮೇಷನ್ ಕೊಡಬೇಕಿರುತ್ತೆ. ಹಾಗೆ ಅದ್ರ ಜೊತೆಗೆ ನೀವೇನಾದ್ರು ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ಲೈಕ್ ಈಗ ಅದಕ್ಕೆ ಕಂಪನ್ಸೇಟ್ ಮಾಡಬೇಕಲ್ಲ, ಮನಿನ ಅಷ್ಟು ಕೊಡಬೇಕಲ್ಲ, ಅದಕ್ಕೋಸ್ಕರನೇ ಲಾಸ್ಟ್ ಆಫರ್ ಲೆಟರ್ ಅಥವಾ ಸ್ಯಾಲ್ರಿ ಸ್ಲಿಪ್ ಇಂಥದ್ದೆಲ್ಲ ಇನ್ಫಾರ್ಮೇಷನ್ನ ಹೇಳ್ತಾರೆ. ಇಷ್ಟನ್ನೆಲ್ಲ ಕೊಡ್ಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಹಾಗೆಯೇ ಇನ್ನೂ 2 ಜಾಬ್ಸ್ ನೋಡೋದಾದರೆ, ಜಿಯೋ ಸೇಲ್ಸ್ ಅಸೋಸಿಯೇಟ್ ಮತ್ತು ಬಿಸ್ನೆಸ್ ಆಪರೇಷನ್ಸ್. ಜಿಯೋ ಸೇಲ್ಸ್ ಅಸೋಸಿಯೇಟಲ್ಲಿ ಜಿಯೋ ಪಾಯಿಂಟ್ ಸೇಲ್ಸ್ ಅಸೋಸಿಯೇಟ್ ಅಂತ ಇದೆ. ಲೈಕ್ ಇದೇನು ಅಂದರೆ ನಿಮಗೆ ಯಾವುದೋ ಒಂದು ಲೊಕೇಶನ್ನ ಕೊಡ್ತಾರೆ. ಸೊ ಅಲ್ಲಿ ಆ ಥರ ಏನಾದ್ರು ಶಾಪ್ಸ್ ಆ ಥರ ಏನಾದ್ರು ಇರುತ್ತೆ. ಸೊ ಅಲ್ಲಿ ನೀವು ಜಿಯೋದು ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡೋದಾಗಿರುತ್ತೆ ಈ ಕೆಲಸ. ಸೊ ಇದಕ್ಕೂ ಅಪ್ಲೈ ಮಾಡಬೇಕು ಅಂದರೆ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು. ಇಲ್ಲಿ ಬೇರೆ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಮೋಸ್ಟ್ಲಿ ಇದು ಕ್ಲೋಸ್ ಆಗಿರ್ಬೋದು, ಅಥವಾ ನೀವು ಅಪ್ಲೈ ಮಾಡಾದ್ಮೇಲೆ ಅವ್ರು ತಿಳಿಸ್ಕೊಡ್ಬೋದು.
ಸೊ ಸದ್ಯಕ್ಕೆ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಇದೆ ಅಂತ. ಹಾಗೆ ಅವರು ನೀವು ಅಪ್ಲೈ ಮಾಡ್ಬೇಕಾದ್ರೆ ಅದು ಇಲ್ಲ ಅಂತ ಅಂದರೆ ಮತ್ತೆ ಕಮೆಂಟ್ಸಲ್ಲೆಲ್ಲ ನನಗೆ ಬೈಬೇಡಿ. ಸೊ ಇಲ್ಲಿ ಏನು ತೋರಿಸ್ತಿದ್ದಾರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋ ಮಾಡ್ತಿರೋದು ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ ಅಷ್ಟೇ. ಇಲ್ಲಿ ಆಪರೇಷನ್ಸಲ್ಲಿ ನೋಡೋದಾದ್ರೆ ಏರ್ ಫೈಬರ್ ಫ್ರೀಲ್ಯಾನ್ಸರ್ ಟೆಕ್ನಿಷಿಯನ್ ಅಂತ ಇದೆ. ಇಲ್ಲೂ ಕೂಡ ಲೈಕ್ ಇದು ಬಿಸ್ನೆಸ್ ಆಪರೇಷನ್ಸ್. ಇದೇನು ಅಂದರೆ ಈಗ ಜಿಯೋದು ಏರ್ ಫೈಬರ್ ಆಗಿರ್ಬೋದು ಅಥವಾ ಜಿಯೋದು ವೈಫೈ ಈ ಥರ ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಇದರ ಮೇಂಟೆನೆನ್ಸ್ ಕೆಲಸ ಮಾಡಬೇಕಿರುತ್ತೆ. ಸೊ ಅದಕ್ಕೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಇಲ್ಲಿ ಮೈಸೂರು ಲೊಕೇಶನ್ಗೆ ತೋರಿಸ್ತಿದ್ದಾರೆ. ಸೊ ಈ ಲೊಕೇಶನ್ಗೆ ಈ ಜಾಬ್ ಆಗಿರುತ್ತೆ. ಇದಕ್ಕೂ ಅಷ್ಟೇ ಜಸ್ಟ್ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕೇಳುತ್ತಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಮಾಡೋದಾಗಿರುತ್ತೆ. ಸೊ ಈ ರೀತಿ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಹಾಗೆಯೇ ಲೈಕ್ ನಿಮಗೆ ಕರ್ನಾಟಕದಲ್ಲಿ ಬೇಡ ಬೇರೆ ಸ್ಟೇಟಲ್ಲಿ ಏನಾದ್ರು ವರ್ಕ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಅದನ್ನೂ ಕೂಡ ಸರ್ಚ್ ಮಾಡಿ ಅಲ್ಲಿಗೆ ಅಪ್ಲೈನ ಮಾಡ್ಬೋದು. ಈಗ ಮಹಾರಾಷ್ಟ್ರ ಅಂತ ಸರ್ಚ್ ಮಾಡಿದ್ದೀನಿ, ಅಲ್ಲಿ ಇನ್ನೂ ಬೇರೆ ಬೇರೆ ಜಾಬ್ಗಳಿದೆ. ಸೊ ಅಲ್ಲಿಗೇನಾದ್ರು ಹೋಗಿ ನಿಮಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಕೂಡ ನೀವು ಈ ಥರ ಓಪನ್ ಮಾಡಿಬಿಟ್ಟು ಅಪ್ಲೈನ ಮಾಡ್ಬೋದು. ಸೊ ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಮಾಡ್ಬೋದು. ಬಟ್ ನಿಮಗೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗುತ್ತೆ. ಯಾಕೆಂದರೆ ಅಲ್ಲಿನ ಲೋಕಲ್ ಕಸ್ಟಮರ್ಸ್ಗಳ ಜೊತೆ ಮಾತಾಡಬೇಕು. ಅದಕ್ಕೋಸ್ಕರ ಲೋಕಲ್ ಲ್ಯಾಂಗ್ವೇಜ್ ಮೇಯ್ನ್. ಇದಿಷ್ಟು ಈ ಜಿಯೋದು ಲೈಕ್ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಆನ್ಸೈಟ್ ಜಾಬ್ಸ್ಗಳಾಗಿರ್ಬೋದು ಇನ್ಫೋ ಆಗಿತ್ತು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸ್ತು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವ್ರಿಗೂ ಅವರು ಏನಾದರೂ ಜಾಬ್ನ ಹುಡುಕ್ತಾ ಇದ್ದರೆ ಅವ್ರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.